ನಮ್ಮ ಡಾಕ್ಟ್ರು ಮಲ್ಲಿಕಾರ್ಜುನ ಅವ್ರ ಕಡೆಯಿಂದ ಈಗ ಬಂದೆ. ಇವರು ಕೂಡ ನಮಗೆ 2 ವರ್ಷ ಮುಂಚೆ ನಮ್ಮ ಸ್ನೇಹಿತರು. ಇದು ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಮೆಸೇಜ್ ಮಾಡೋದು ಅಲ್ಲಿ ನಮ್ಮ ಮನೆಯವರು ಇವಳು ಬಂದು ಇಟ್ಕೊಂಡಿರ್ತಾರೆ. ಸುಮ್ಮನೆ ಹಿಂಗೆ ಹೋದಾಗ ಸ್ವಿಚ್ ಹಾಕ್ಬಿಟ್ಟು ಅದೇನಾಗಲಿ. ಇದು ಅದು 10 ವರ್ಷಿದೆ, 100 ವರ್ಷಿದೆ. ಭಾಳ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿದೆ ಎಲ್ಲ. ಆಮೇಲೆ ನರ್ಸಿಂಗೆಲ್ಲ ಭಾಳ ಪ್ರೀತಿ ಒಂದು ಅಪ್ಪಾಜಿ ಅಂತ ನಿಜಕ್ಕೂ ನಮ್ಗೆ ಭಾಳ ಸಂತೋಷ. ಈ ಥರ ಒಂದು ನರ್ಸಿಂಗ್ ಹೋಮು, ಈ ಥರ ಒಂದು ನರ್ಸ್ಗಳು, ಈ ಥರ ಒಂದು ಡಾಕ್ಟ್ರುಗಳು ನನಗೆ ಸಿಕ್ಕಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್. ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿದೆ. ನೀವು ಕೂಡ ಇದನ್ನು ಮಾಡ್ಕೋಬೋದು. ಬೆನ್ನು ಗಿರು ಎಲ್ಲ ಹೊಟ್ಟೋಗುತ್ತೆ. ಅಂದರೆ ನಮಗೇನೋ ಪುಕ್ಸಟ ಮಾಡೋದು, ನೀವೇನೋ ದುಡ್ಡು ಕೊಡಲೇಬೇಕು. ಎಲ್ಲ ಫ್ರೀ ಅಂದಮೇಲೆ ಭಾಳ ಚೆನ್ನಾಗಿರುತ್ತೆ. ಅದು ಹೆಂಗೆ ಎಲ್ಲ ಫ್ರೀ ಮಾಡ್ಬಿಡೋದು. ನಿಮ್ಗೆ ಹೆಂಗೆ ಬರ್ತದೆ ಅದು ದುಡ್ಡು ಬರ್ತಾನೆ ಹೇಳ್ಕೊಡ್ತಾರೆ. ದೇವರು ದೇವ್ರಲ್ಲಿ ಭಾಳ ಹಾಕಿದ್ರಲ್ಲ. ನಾನೀಗ 8 ವರ್ಷದಿಂದ ಬರ್ತಾನೆ, ಒಂದು ಪೈಸೆ ತಗೊಂಡಲ್ಲ ಅವ್ರು ಕೂಡ. ಯಾಕಮ್ಮ ಇವರೆಲ್ಲರೂ ಅದೇ ನರ್ಸ್ಗಳು ಎಲ್ಲ ಫ್ರೀ ಸರ್ವಿಸ್ ಮಾಡ್ತಾರಂತೆ. ನನಗೆ ಭಾಳ ಆಶ್ಚರ್ಯ. ಈ ಥರ ಅದು ಹೆಂಗೆ ಮನೆ ಮೇಂಟೈನ್ ಹೆಂಗೆ ಮಾಡ್ತಾರೆ? ಎಲ್ಲ ಪುಕ್ಸಟ್ಟೆ ಬಂದು ಕೆಲಸ ಮಾಡ್ಬಿಟ್ರೆ ಏನೋ ತಗೋಬೇಕು. ಅಟ್ಲೀಸ್ಟ್ ನಾವೇ ಪೇಮೆಂಟ್ ಅಂತ ಇರುತ್ತಲ್ಲ. ನಾವು ನಾಟಿಗೆ ಬಂದರೆ ಯಾರೋ ಬಂದು ಅಣ್ಣ ನಾನು ಭಾಳ ಕಷ್ಟ ಇದೆ ಒಂದು ಪಾಠ ಮಾಡೋಣ ಅಂದರೆ ನೋಡಪ್ಪ ಇಷ್ಟು ಕೊಡಪ್ಪ ಅಂತೀವಿ. ಅಟ್ಲೀಸ್ಟ್ ಒಂದು 10,000 ತಗೊಳ್ಳೋದ್ರಲ್ಲಿ ಒಂದು 2,000 3,000 ಕೊಡಪ್ಪ ಅಂತೀವಿ. ಅಷ್ಟು ತಗೊಳ್ಳೋದು ಅಂದರೆ ಆಶ್ಚರ್ಯ. ಆದರೂ ಭಾಳ ಚೆನ್ನಾಗಿದೆ, ತುಂಬ ಸಂತೋಷ. ಇದಕ್ಕೆ ಪೇಷಂಟ್ಗಳು ಬಂದು ಅವ್ರು ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಈ ಎಲ್ಲ ನನ್ನ ನರ್ಸ್ ಸಿಸ್ಟರ್ಗಳಿಗೂ, ನಮ್ಮ ಡಾಕ್ಟರ್ಗಳಿಗೂ, ಮಲ್ಲಿಕಾರ್ಜುನವ್ರಿಗೂ ಎಲ್ರಿಗೂ ಅನಂತ ಧನ್ಯವಾದ.